ರಾತ್ರಿಯ ಕಾರ್ಗತ್ತಲಿನಲ್ಲಿ ಆಕಾಶವನ್ನು ಸೀಳಿಕೊಂಡು ಬರುತ್ತಿದ್ದ ಆ ಒಂದು ಅಸ್ತ್ರ ಇಡೀ ಏಷ್ಯಾದ ಶಕ್ತಿ ಸಮತೋಲನವನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ಶತ್ರುಪಡೆಯ ಪರದೆಯ ಮೇಲೆ ಅದೊಂದು ಅಜೇಯ ಬ್ರಹ್ಮಾಸ್ತ್ರ. ಆದರೆ ಭಾರತೀಯ ಗಡಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ಗುಂಡು ಹಾರಲಿಲ್ಲ, ಬಾಂಬು ಸಿಡಿಯಲಿಲ್ಲ. ಬದಲಾಗಿ ಗಾಳಿಯಲ್ಲಿ ಆ ಮಾರಕಾಸ್ತ್ರದ ಮಿದುಳನ್ನು ಹ್ಯಾಕ್ ಮಾಡಲಾಗಿತ್ತು. ಗೆಳೆಯರೆ, ಇದು ಯಾವುದೇ ಹಾಲಿವುಡ್ ಸಿನಿಮಾದ ಕಾಲ್ಪನಿಕ ದೃಶ್ಯವಲ್ಲ. ಇದು ಚೀನಾದ ಅತ್ಯಂತ ಅಪಾಯಕಾರಿ ಅನ್ನಲಾದ PL-50 ಕ್ಷಿಪಣಿಯನ್ನು ಭಾರತೀಯ ವಾಯುಪಡೆ ಕೇವಲ ತರಂಗಗಳ ಜಾಲದಲ್ಲಿ ಬಂಧಿಸಿ ಮಣ್ಣು ಮುಕ್ಕಿಸಿದ ನೈಜ ರೋಚಕ ಕಥೆ. ಕೇವಲ ಒಂದು ಕೀಬೋರ್ಡ್ ಮತ್ತು ಆಂಟಿನಾಗಳ ಸಹಾಯದಿಂದ ಚೀನಾದ ಕೋಟ್ಯಾಂತರ ಡಾಲರ್ ಮೌಲ್ಯದ ತಂತ್ರಜ್ಞಾನವನ್ನ ಕಸದ ಬುಟ್ಟಿಗೆ ಎಸೆದ ಆ ರಾತ್ರಿ ನಿಜಕ್ಕೂ ನಡೆದಿದ್ದೇನು? ಜಗತ್ತಿನ ಸೂಪರ್ ಪವರ್ಗಳಾದ ಅಮೆರಿಕ ಮತ್ತು ಜಪಾನ್ ಇವತ್ತಿಗೆ ಭಾರತದ ಮುಂದೆ ಕೈ ಒಡ್ಡಿ ನಿಲ್ಲುವುದಕ್ಕೆ ಕಾರಣವೇನು? ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಈ ರೋಚಕ ರಹಸ್ಯವನ್ನ ಭೇದಿಸೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ನಮ್ಮ DRDOಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಗೆಳೆಯರೆ, ಆಧುನಿಕ ಯುದ್ಧಗಳ ಇತಿಹಾಸವನ್ನು ಗಮನಿಸಿದರೆ ಯುದ್ಧಗಳು ಕೇವಲ ಮದ್ದು ಗುಂಡುಗಳಿಂದ ನಡೆಯುವುದಿಲ್ಲ. ಮುಂಬರುವ ಭವಿಷ್ಯದ ಯುದ್ಧಗಳು ರೆಡಾರ್ನ ಪರದೆಯ ಮೇಲೆ ಮತ್ತು ಕಣ್ಣಿಗೆ ಕಾಣದ ಎಲೆಕ್ಟ್ರಾನಿಕ್ ತರಂಗಗಳ ಮೂಲಕ ನಡೀತಾವೆ. ಜಾಗತಿಕ ರಕ್ಷಣಾ ವಲಯದಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ PLA ತನ್ನ PL-50 ಕ್ಷಿಪಣಿಯ ಬಗ್ಗೆ ಎಲ್ಲಿಲ್ಲದ ಹೆಮ್ಮೆಯನ್ನ ಹೊಂದಿತ್ತು. ಹಾಗೂ ಇದನ್ನ ಬಿಯಾಂಡ್ ವಿಜುವಲ್ ರೇಂಜ್ BVR ಅಂದ್ರೆ ನಮ್ಮ ಕಣ್ಣಿಗೆ ಕಾಣದಷ್ಟು ದೂರದಲ್ಲಿರುವ 100 ಕಿಲೋಮೀಟರ್ ಆಚೆಗಿನ ಗುರಿಯನ್ನ ನಿಖರವಾಗಿ ಹೊಡೆದುಳಿಸುವ ಅತ್ಯಾಧುನಿಕ ಕ್ಷಿಪಣಿ ಅಂತ ಜಗತ್ತಿಗೆ ಪರಿಚಯಿಸಲಾಗಿತ್ತು. ಇದರ ವ್ಯಾಪ್ತಿ ಸುಮಾರು 200ರಿಂದ 300 ಕಿಲೋಮೀಟರ್ಗಳಷ್ಟಿದ್ದು ಇದು ಅಮೆರಿಕದ ಸುಪ್ರಸಿದ್ಧ AIM-120 ಕ್ಷಿಪಣಿಗಿಂತಲೂ ಶಕ್ತಿಶಾಲಿ ಅಂತ ಈ ಚೀನಾ ಪ್ರಚಾರ ಮಾಡಿತ್ತು. ಹಾಗೂ ಈ ಕ್ಷಿಪಣಿಯ ಮೇಲೆ ಈ ಚೀನಾ ಎಷ್ಟು ವಿಶ್ವಾಸ ಇಟ್ಟಿತ್ತಂದ್ರೆ ತನ್ನ ಅತ್ಯಾಧುನಿಕ J-20 ಸ್ಟೆಲ್ತ್ ಫೈಟರ್ ಜೆಟ್ಗಳ ಮುಖ್ಯ ಅಸ್ತ್ರವಾಗಿ ಇದನ್ನೇ ಬಳಸ್ತಾ ಇತ್ತು. ಕೇವಲ ಚೀನಾ ಅಷ್ಟೇ ಅಲ್ಲ, ಭಾರತದ ನೆರೆಯ ರಾಷ್ಟ್ರ ಈ ಪಾಕಿಸ್ತಾನ ಕೂಡ ತನ್ನೆಲ್ಲ ಆರ್ಥಿಕ ಸಂಕಷ್ಟಗಳ ನಡುವೆಯೂ ಭಾರತದ ವಾಯುಪಡೆಯನ್ನು ಎದುರಿಸುವ ಹಗಲುಗನಸುಕೊಂಡು ಚೀನಾದಿಂದ J-10C ಫೈಟರ್ ಜೆಟ್ಗಳನ್ನು ಮತ್ತು ಈ PL-50 ಕ್ಷಿಪಣಿಗಳನ್ನು ಭಾರಿ ಸಾಲ ಮಾಡಿ ಖರೀದಿಸಿತ್ತು. ಪಾಕಿಸ್ತಾನದ ವಾಯುಪಡೆ ಭಾರತದ ರಾಫೆಲ್ ಯುದ್ಧ ವಿಮಾನಗಳನ್ನು ಮತ್ತು ಅಜಯ್ ಮಿಟಿಯಾರ್ ಕ್ಷಿಪಣಿಗಳನ್ನು ಎದುರಿಸುವುದಕ್ಕಾಗಿ ಇದೇ PL-15 ನಮ್ಮ ಬ್ರಹ್ಮಾಸ್ತ್ರ ಅಂತ ಬೀಗಿತ್ತು. ಆದರೆ ಪಾಕಿಸ್ತಾನ ಮತ್ತು ಈ ಚೀನಾ ಇಬ್ಬರಿಗೂ ಭಾರತದ ಅಸಲಿ ಶಕ್ತಿಯ ಅರಿವಿರಲಿಲ್ಲ. ಗೆಳೆಯರೆ, ಈ ಇಡೀ ಜಾಗತಿಕ ಸಂಚಲನದ ಕೇಂದ್ರ ಬಿಂದು ಆಪರೇಷನ್ ಸಿಂಧೂರ್ ಅಂತ ಕರೆಯಲ್ಪಡುವ ರಹಸ್ಯ ಮಿಲಿಟರಿ ಕಾರ್ಯಾಚರಣೆ. ಭೌಗೋಳಿಕ ಉದ್ವಿಗ್ನತೆಯ ಸಮಯದಲ್ಲಿ ಶತ್ರುಪಡೆಯ ಕಡೆಯಿಂದ ಭಾರತದ ಗಡಿಯತ್ತ ಆಕಾಶದಲ್ಲಿ ಅತ್ಯಂತ ವೇಗವಾಗಿ ಒಂದು ಕ್ಷಿಪಣಿ ನುಗ್ಗಿ ಬರ್ತಾ ಇತ್ತು. ಹಾಗೂ ಅದುವೇ ಈ ಚೀನಾದ ಹೆಮ್ಮೆಯ PL-15. ಇದು ಯಾವುದೇ ಕ್ಷಣದಲ್ಲಿ ಭಾರಿ ವಿನಾಶವನ್ನ ಉಂಟು ಮಾಡಬಹುದಿತ್ತು. ಆದರೆ ಭಾರತೀಯ ಸೇನೆ ಯಾವುದೇ ಆತಂಕಕ್ಕೆ ಒಳಗಾಗಲಿಲ್ಲ ಮತ್ತು ಅದನ್ನು ಹೊಡೆದುಳಿಸುವುದಕ್ಕಾಗಿ ಯಾವುದೇ ಪ್ರತಿದಾಳಿಯ ಕ್ಷಿಪಣಿಯನ್ನು ಕೂಡ ಹಾರಿಸಲಿಲ್ಲ. ಬದಲಾಗಿ ಭಾರತೀಯ ವಾಯುಪಡೆಯ ಎಲೆಕ್ಟ್ರಾನಿಕ್ ವಾರ್ಫೇರ್ EV ಘಟಕ ತನ್ನ ಕಣ್ಣಿಗೆ ಕಾಣದ ಅಗೋಚರ ಜಾಲವನ್ನ ಬೀಸಿತ್ತು. S-400 ನಂತಹ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳ ರಡಾರ್ಗಳು ಈ ಕ್ಷಿಪಣಿಯನ್ನು ಗುರುತಿಸಿದ ತಕ್ಷಣ ಭಾರತದ ಎಲೆಕ್ಟ್ರಾನಿಕ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಯಿತು. ಗಾಳಿಯಲ್ಲಿ ಬರ್ತಾ ಇದ್ದ ಆ ಕ್ಷಿಪಣಿಯ ಡಿಜಿಟಲ್ ಮೆದುಳನ್ನೇ ಕ್ಷಣಾರ್ಧದಲ್ಲಿ ಹ್ಯಾಕ್ ಮಾಡಲಾಯಿತು. ಈ ಕ್ಷಿಪಣಿಗೆ ತಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ, ತನ್ನ ನಿಜವಾದ ಗುರಿ ಯಾವುದು ಅನ್ನೋ ಅರಿವೇ ಇಲ್ಲದಂತೆ ಮಾಡಿ ಅದು ತನ್ನ ಇಂಧನ ಸಂಪೂರ್ಣವಾಗಿ ಖಾಲಿಯಾಗುವವರೆಗೂ ಆಕಾಶದಲ್ಲಿ ಗುರಿ ಇಲ್ಲದೆ ಅಲೆದಾಡುವಂತೆ ಮಾಡಲಾಯಿತು. ಕೊನೆಗೆ ಯಾವುದೇ ಸ್ಫೋಟವಿಲ್ಲದೆ ಕೇವಲ ಒಂದು ನಿಷ್ಪ್ರಯೋಜಕ ಕಬ್ಬಿಣದ ತುಂಡಿನಂತೆ ಭಾರತದ ಗಡಿಯೊಳಗೆ ಅದು ನೆಲಕಪ್ಪಳಿಸಿತು. ಈ ಚೀನಾದ ಮಿಲಿಟರಿ ಇತಿಹಾಸದಲ್ಲಿ ಇದೊಂದು ಕಲ್ಪನೆಗೂ ನಿಲುಕದ ಭಾರಿ ಆಘಾತವಾಗಿತ್ತು. ಗೆಳೆಯರೆ, ಇಲ್ಲಿ ಯಾವುದೇ ಮಾಟ ಮಂತ್ರ ನಡೆದಿಲ್ಲ. ಬದಲಾಗಿ ಭಾರತೀಯ ವಿಜ್ಞಾನಿಗಳ ಅತ್ಯುನ್ನತ ತಂತ್ರಜ್ಞಾನ ಕಾರ್ಯನಿರ್ವಹಿಸಿದೆ. ಈ ಸಂಪೂರ್ಣ ಪ್ರಕ್ರಿಯೆ ಹಿಂದೆ ಕೆಲಸ ಮಾಡಿದ್ದು ಡಿಜಿಟಲ್ ರೇಡಿಯೋ ಫ್ರೀಕ್ವೆನ್ಸಿ ಮೆಮೊರಿ DRFM ಅನ್ನೋ ಅತ್ಯಾಧುನಿಕ ಜಾಮರ್ ತಂತ್ರಜ್ಞಾನ. ಸೊ ಈಗ ಇದನ್ನು ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಶತ್ರುವಿನ ಕ್ಷಿಪಣಿಯೊಂದು ತನ್ನ ಟಾರ್ಗೆಟ್ ಅನ್ನ, ಉದಾಹರಣೆಗೆ ನಮ್ಮ ಯುದ್ಧ ವಿಮಾನವನ್ನು ಹುಡುಕುವುದಕ್ಕಾಗಿ ತನ್ನ ಮುಂದಿರುವ ರೆಡಾರ್ ಮೂಲಕ ರೇಡಿಯೋ ತರಂಗಗಳನ್ನು ಕಳಿಸುತ್ತದೆ. ಹಾಗೂ ಆ ತರಂಗಗಳು ನಮ್ಮ ವಿಮಾನಕ್ಕೆ ಬಡಿದು ವಾಪಸ್ ಕ್ಷಿಪಣಿಗೆ ಹೋದಾಗ ಅದಕ್ಕೆ ಗುರಿಯ ನಿಖರವಾದ ಸ್ಥಳ ಮತ್ತು ದಿಕ್ಕು ತಿಳಿಯುತ್ತದೆ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಭಾರತದ DRFM ತಂತ್ರಜ್ಞಾನ ಆ ಕ್ಷಿಪಣಿಯ ರೇಡಿಯೋ ತರಂಗಗಳನ್ನು ಗಾಳಿಯಲ್ಲೇ ಸೆರೆ ಹಿಡಿಯಿತು. ಹಾಗೂ ಆ ತರಂಗಗಳನ್ನು ಕ್ಷಣಾರ್ಧದಲ್ಲಿ ಪ್ರೊಸೆಸ್ ಮಾಡಿ ಅದನ್ನೇ ಸ್ವಲ್ಪ ಬದಲಾಯಿಸಿ ಮರಳಿ ಕ್ಷಿಪಣಿಗೆ ಕಳುಹಿಸಿತು. ಸೊ ಇದರಿಂದಾಗಿ ಆಕಾಶದಲ್ಲಿ ಒಂದು ನಕಲಿ ಗುರಿ ಅಥವಾ ಗೋಸ್ಟ್ ಟಾರ್ಗೆಟ್ ಸೃಷ್ಟಿಯಾಯಿತು. ಹಾಗೂ ಈ ಕ್ಷಿಪಣಿಗೆ ಭಾರತದ ಯುದ್ಧ ವಿಮಾನ ಬೇರೆಲ್ಲೋ ಇರುವಂತೆ ತಪ್ಪು ಮಾಹಿತಿ ರವಾನೆಯಾಯಿತು.
ಹಾಗೂ ಆ PL-15 ಕ್ಷಿಪಣಿ ಆ ನಕಲಿ ಟಾರ್ಗೆಟ್ ಅನ್ನ ನಿಜವಾದ ಯುದ್ಧ ವಿಮಾನ ಅಂತ ನಂಬಿ ಅದರ ಹಿಂದೆ ಬೆನ್ನಟ್ಟುವುದಕ್ಕೆ ಶುರು ಮಾಡಿತು. ಹಾಗೂ ಅದು ಆ ನಕಲಿ ಟಾರ್ಗೆಟ್ ಅನ್ನ ತಲುಪುವಷ್ಟರಲ್ಲಿ ಅದರೊಳಗಿದ್ದ ಸಾಲಿಡ್ ರಾಕೆಟ್ ಮೋಟಾರ್ನ ಇಂಧನ ಸಂಪೂರ್ಣವಾಗಿ ಖಾಲಿಯಾಗಿ ನಿರ್ಜೀವವಾಗಿ ನೆಲಕ್ಕಪ್ಪಳಿಸಿತು. ಹಾಗೂ ಇದು ಭಾರತೀಯ ವಿಜ್ಞಾನಿಗಳ ಮತ್ತು ವಾಯುಪಡೆಯ ಡಿಜಿಟಲ್ ಕದನದ ಆಗಾಧ ಶಕ್ತಿಗೆ ಸಾಕ್ಷಿಯಾಗಿದೆ. ಗೆಳೆಯರೆ, ಯಾವುದೇ ಒಂದು ಅತ್ಯಾಧುನಿಕ ಶತ್ರು ಕ್ಷಿಪಣಿ ಸ್ಫೋಟಗೊಳ್ಳದೆ ಅಖಂಡವಾಗಿ ಕೈಗೆ ಸಿಕ್ಕರೆ ಅದು ಆ ದೇಶದ ಪಾಲಿಗೆ ಅಲಾದಿನನ ಅದ್ಭುತ ದೀಪ ಸಿಕ್ಕಂತೆಯೇ ಸರಿ. ಭಾರತದ ನೆಲದ ಮೇಲೆ ಬಿದ್ದ ಆ PL-15 ಕ್ಷಿಪಣಿಯನ್ನು ತಕ್ಷಣವೇ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅತ್ಯಂತ ರಹಸ್ಯ ಪ್ರಯೋಗಾಲಯಕ್ಕೆ ಕಳಿಸಲಾಯಿತು. ಹಾಗೂ ಅಲ್ಲಿನ ನಮ್ಮ DRDO ವಿಜ್ಞಾನಿಗಳು ಆ ಕ್ಷಿಪಣಿಯ ಪ್ರತಿಯೊಂದು ಬಿಡಿ ಭಾಗವನ್ನ ಬಿಚ್ಚಿ ರಿವರ್ಸ್ ಇಂಜಿನಿಯರಿಂಗ್ ಮಾಡುವುದಕ್ಕಾಗಿ ಶುರು ಮಾಡಿದ್ರು. ಕ್ಷಿಪಣಿಯ ಅತ್ಯಂತ ಗುಪ್ತ ಭಾಗವಾದ ಆಕ್ಟಿವ್ AESA ರೆಡಾರ್ ಸೀಕರ್ ಅನ್ನ ವಿಶ್ಲೇಷಿಸಿ ಈ ಚೀನಾ ಯಾವ ನಿರ್ದಿಷ್ಟ ಫ್ರೀಕ್ವೆನ್ಸಿ ಬ್ಯಾಂಡ್ ನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಪತ್ತೆ ಹಚ್ಚಿದ್ರು. ಹಾಗೂ ಅದರ 2-ವೇ ಡೇಟಾ ಲಿಂಕ್ ವ್ಯವಸ್ಥೆಯ ಎನ್ಕ್ರಿಪ್ಷನ್ ಕೋಡ್ಗಳನ್ನ ಡಿಕೋಡ್ ಮಾಡಿದ್ರು. ಈ ಚೀನಾ ತನ್ನ ಕ್ಷಿಪಣಿಗಳನ್ನ ಜಾಮೀನಿನಿಂದ ರಕ್ಷಿಸುವುದಕ್ಕಾಗಿ ಯಾವೆಲ್ಲ ತಂತ್ರಗಳನ್ನ ಬಳಸುತ್ತದೆ ಅನ್ನೋ ಗುಟ್ಟು ಈಗ ಸಂಪೂರ್ಣವಾಗಿ ಭಾರತದ ಕೈ ಸೇರಿತು. ಇದರ ಅರ್ಥವೇನೆಂದ್ರೆ ಮುಂಬರುವ ದಿನಗಳಲ್ಲಿ ಯುದ್ಧದ ಸಮಯದಲ್ಲಿ ಚೀನಾ ನೂರಾರು PL-15 ಕ್ಷಿಪಣಿಗಳನ್ನ ಹಾರಿಸಿದ್ರು. ಅವುಗಳನ್ನ ಗಾಳಿಯಲ್ಲಿ ಮಕಾಡೆ ಮಲಗಿಸುವ ಡಿಜಿಟಲ್ ಆಂಟಿಡಾಟ್ ಅನ್ನ ಭಾರತ ಈಗ ಸಿದ್ಧಪಡಿಸಿಕೊಂಡಿದೆ. ಕೇವಲ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಅಷ್ಟೇ ಅಲ್ಲ, ಆ ಕ್ಷಿಪಣಿಯಲ್ಲಿ ಬಳಸಲಾದ ಸಾಲಿಡ್ ರಾಕೆಟ್ ಮೋಟಾರ್ ತಂತ್ರಜ್ಞಾನದ ಅಧ್ಯಯನವೂ ಕೂಡ ಭಾರತದ ಭವಿಷ್ಯದ ಸ್ವದೇಶಿ ಕ್ಷಿಪಣಿಗಳಾದ ಅಸ್ತ್ರ ಮಾರ್ಕ್ 2 ಮತ್ತು ಅಸ್ತ್ರ ಮಾರ್ಕ್ 3 ಅಭಿವೃದ್ಧಿಗೆ ದಶಕಗಳಷ್ಟು ಮುನ್ನಡೆಯನ್ನ ಒದಗಿಸಿದೆ. ಗೆಳೆಯರೆ, ಭಾರತದ ಕೈಗೆ ಚೀನಾದ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಅಖಂಡವಾಗಿ ಸಿಕ್ಕಿ ಬಿದ್ದಿದೆ ಅನ್ನೋ ಗುಪ್ತಚರ ಮಾಹಿತಿ ಪೆಂಟಗನ್ ತಲುಪಿದ ತಕ್ಷಣ ವಾಷಿಂಗ್ಟನ್ ನಿಂದ ಟೋಕಿಯೋವರೆಗೆ ಭಾರಿ ಸಂಚಲನ ಸೃಷ್ಟಿಯಾಯಿತು. ಪೆಸಿಫಿಕ್ ಮಹಾಸಾಗರದಲ್ಲಿ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಆಕ್ರಮಣಕಾರಿ ನೀತಿಯಿಂದ ರೋಸಿ ಹೋಗಿದ್ದ ಅಮೆರಿಕ, ಜಪಾನ್ ಮತ್ತು ತೈವಾನ್ ನಂತ ರಾಷ್ಟ್ರಗಳಿಗೆ ಇದೊಂದು ಜೀವದಾನವಾಗಿತ್ತು. BCA ಒಪ್ಪಂದ ಮತ್ತು ಕ್ವಾಡ್ ರಾಷ್ಟ್ರಗಳ ಕಾರ್ಯತಂತ್ರದ ಅಡಿಯಲ್ಲಿ ಭಾರತವು ಆ ಕ್ಷಿಪಣಿಯ ಸಂಪೂರ್ಣ ಹಾರ್ಡ್ವೇರ್ ಅನ್ನು ಅಮೆರಿಕಾಗೆ ನೀಡದಿದ್ದರೂ ಅದರ ರೆಡಾರ್ ಸಿಗ್ನೇಚರ್, ಎಲೆಕ್ಟ್ರಾನಿಕ್ ಫ್ರೀಕ್ವೆನ್ಸಿ ಮತ್ತು ಟೆಲಿಮೆಟ್ರಿ ಡೇಟಾವನ್ನು ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ಹಂಚಿಕೊಂಡಿತು. ಹಾಗೂ ರಾಜತಾಂತ್ರಿಕ ಟ್ರಂಪ್ ಕಾರ್ಡ್ ಬಳಸಿ ಭಾರತವು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳಿಂದ ಅತ್ಯಾಧುನಿಕ ಸೆನ್ಸಾರ್ ತಂತ್ರಜ್ಞಾನಗಳು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳನ್ನು ಪಡೆದುಕೊಂಡಿತ್ತು. ಹಾಗೂ ಇವುಗಳನ್ನು ಪಡೆಯಲು ದಶಕಗಳೇ ಬೇಕಾಗ್ತಾ ಇತ್ತು. ಸೊ ಈಗ ಅಮೆರಿಕ ಕೂಡ ಭಾರತ ನೀಡಿದ ಡೇಟಾವನ್ನು ಬಳಸಿ ತನ್ನ ಸುಧಾರಿತ F-35 ಯುದ್ಧ ವಿಮಾನಗಳನ್ನು PL-15 ವಿರುದ್ಧ ಅಪ್ಗ್ರೇಡ್ ಮಾಡ್ತಾ ಇದೆ. ಈ ಚೀನಾ ಯಾವ ಕ್ಷಿಪಣಿಯನ್ನ ಜಗತ್ತಿನ ಅತಿ ಭಯಾನಕ ಅಸ್ತ್ರ ಅಂತ ಜಗತ್ತಿನೆದುರು ಪ್ರಚಾರ ಮಾಡ್ತಾ ಇತ್ತು, ಆ ಸುಳ್ಳು ಪ್ರಚಾರದ ಕೋಟೆ ಇಸ್ಪೇಟೆಲೆಗಳಂತೆ ಕುಸಿದು ಬಿತ್ತು. ಆದರೆ ಈ ಇಡೀ ಜಾಗತಿಕ ನಾಟಕದಲ್ಲಿ ಅತಿ ಹೆಚ್ಚು ಮಾನ ಕಳೆದುಕೊಂಡಿದ್ದು ಮತ್ತು ನಷ್ಟ ಅನುಭವಿಸಿದ್ದು ಈ ಪಾಕಿಸ್ತಾನ. ಗೆಳೆಯರೆ, ತನ್ನ ದೇಶದ ಜನರು ಹಸಿವಿನಿಂದ ಸಾಯ್ತಾ ಇದ್ರು, ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದ್ರು. ಕೇವಲ ಭಾರತದ ಮೇಲಿನ ದ್ವೇಷಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಸಾಲ ಮಾಡಿ ಈ ಚೀನಾದಿಂದ J-10C ಮತ್ತು ಇದೇ PL-50 ಕ್ಷಿಪಣಿಗಳನ್ನ ಪಾಕಿಸ್ತಾನ ಖರೀದಿಸಿತ್ತು. ಈ ಪಾಕಿಸ್ತಾನದ ಮಿಲಿಟರಿ ಜನರಲ್ಗಳು ತಮ್ಮ ಜನರಿಗೆ ಈಗ ನಾವು ಭಾರತವನ್ನು ಸೋಲಿಸುತ್ತೇವೆ ಅನ್ನೋ ದೊಡ್ಡ ದೊಡ್ಡ ಭಾಷಣಗಳನ್ನ ಹೇಳಿತೊಡಗಿದ್ರು. ಆದರೆ ಯಾವಾಗ ಭಾರತ ಈ ಕ್ಷಿಪಣಿಯ ಸಂಪೂರ್ಣ ರಹಸ್ಯವನ್ನ ಭೇದಿಸುತ್ತೋ ಅಂದೇ ಪಾಕಿಸ್ತಾನದ ಕೋಟ್ಯಾಂತರ ಡಾಲರ್ ಹೂಡಿಕೆ 0 ಆಗಿದೆ. ಪಾಕಿಸ್ತಾನ ಖರೀದಿಸಿದ ಆ ಅತ್ಯಾಧುನಿಕ ವಿಮಾನಗಳು ಈಗ ಕೇವಲ ಹಾರುವ ಶವಪೆಟ್ಟಿಗೆಗಳಾಗಿ ಮಾರ್ಪಟ್ಟಿವೆ. ಆರ್ಥಿಕವಾಗಿ ದಿವಾಳಿಯಾಗಿರುವ ಪಾಕಿಸ್ತಾನಕ್ಕೆ ಈಗ ಹೊಸ ತಂತ್ರಜ್ಞಾನ ಖರೀದಿಸುವ ಶಕ್ತಿಯೂ ಇಲ್ಲ. ಈ ಚೀನಾ ಕೂಡ ರಾತ್ರೋರಾತ್ರಿ ತನ್ನೆಲ್ಲ ಕ್ಷಿಪಣಿಗಳ ಸಾಫ್ಟ್ವೇರ್ ಬದಲಾಯಿಸಲು ಕೂಡ ಸಾಧ್ಯವಿಲ್ಲ. ಈಗೇನಾದರೂ ಆಕಾಶದಲ್ಲಿ ಪಾಕಿಸ್ತಾನದ ವಿಮಾನಗಳು ಕಾಲ್ಕೆರೆದುಕೊಂಡು ಬಂದರೆ ಭಾರತದ ಸುಖೋಯ್ 30 MKI ಮತ್ತು ರಾಫೆಲ್ ವಿಮಾನಗಳಿಗೆ ಅವುಗಳನ್ನು ಭೇಟಿಯಾಡುವುದು ಈಗ ಕೇವಲ ಮಕ್ಕಳ ಆಟವಿದ್ದಂತೆ. ಗೆಳೆಯರೆ, ಈ ಇಡೀ ಘಟನೆಯು ಭಾರತದ ರಕ್ಷಣಾ ನೀತಿ ಮತ್ತು ಕಾರ್ಯತಂತ್ರದಲ್ಲಿ ಅದು ಬಹುದೊಡ್ಡ ಬದಲಾವಣೆಯನ್ನು ಜಗತ್ತಿಗೆ ಸಾರುತ್ತದೆ. ಇಂದಿನ ಭಾರತ ಕೇವಲ ರಕ್ಷಣಾತ್ಮಕ ದೇಶವಾಗಿ ಉಳಿದಿಲ್ಲ, ಬದಲಾಗಿ ಪ್ರೋಆಕ್ಟಿವ್ ಆಗಿ ಶತ್ರುಗಳ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುತ್ತಿದೆ. ಭಾರತದ ಸ್ಟ್ರಾಟಜಿಕ್ ಅಟನಾಮಿ ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಇವತ್ತಿಗೆ ನಾವು ಇಸ್ರೇಲಿ, ರಷ್ಯನ್ ಮತ್ತು ನಮ್ಮ ಸ್ವದೇಶಿ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳನ್ನು ಒಟ್ಟುಗೂಡಿಸಿ ಶತ್ರುಗಳ ಎಂತಹ ಅತ್ಯಾಧುನಿಕ ಅಸ್ತ್ರಗಳನ್ನು ವಿಫಲಗೊಳಿಸುವ ಅಬದ್ಧ ವ್ಯವಸ್ಥೆಗಳನ್ನು ನಿರ್ಮಿಸುತ್ತಿದ್ದೇವೆ. ಗೆಳೆಯರೆ, ಗಡಿ ಕಾಯುವುದು ಅಷ್ಟೇ ಅಲ್ಲ, ಶತ್ರುವಿನ ಮಿದುಳು ಮತ್ತು ಅವನ ತಂತ್ರಜ್ಞಾನದ ಜೊತೆ ಆಟವಾಡುವ ಹಂತಕ್ಕೆ ಈಗ ಭಾರತ ಬೆಳೆದಿದೆ. ಈ ಒಂದೇ ಒಂದು ಕಾರ್ಯಾಚರಣೆಯ ಡೇಟಾದಿಂದ ಭಾರತ ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸೂಪರ್ ಪವರ್ಗಳ ಮುಂದೆ ತನ್ನ ಚೌಕಾಶಿ ಶಕ್ತಿಯನ್ನ ಐತಿಹಾಸಿಕ ಮಟ್ಟದಲ್ಲಿ ಹೆಚ್ಚಿಸಿಕೊಂಡಿದೆ.
ಗೆಳೆಯರೆ, ಮಿಲಿಟರಿ ಕಾರ್ಯಾಚರಣೆಗಳ ಅದರಲ್ಲೂ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಲ್ಲಿ ಮೌನವೇ ಅತಿ ದೊಡ್ಡ ಅಸ್ತ್ರ ಅನ್ನೋ ಮಾತಿದೆ. ಇಂಥ ಘಟನೆಗಳನ್ನ ಯಾವುದೇ ದೇಶ ಬಹಿರಂಗವಾಗಿಯೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಚೀನಾ ಯಾವತ್ತಿಗೂ ತನ್ನ ಕೋಟ್ಯಾಂತರ ಡಾಲರ್ ಮೌಲ್ಯದ ಕ್ಷಿಪಣಿಯ ರಹಸ್ಯ ಸೋರಿಕೆಯಾಗಿದೆ ಅಂತ ಅಧಿಕೃತವಾಗಿಯೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಹಾಗೂ ಅದೇ ರೀತಿ ಭಾರತವು ತಾನು ಹ್ಯಾಕ್ ಮಾಡಿರುವ ತಂತ್ರಜ್ಞಾನದ ಸಂಪೂರ್ಣ ವಿವರವನ್ನು ಜಗತ್ತಿನ ಮುಂದೆ ಇಡುವುದಿಲ್ಲ. ಆದರೆ ಈ ಮೌನದ ಹಿಂದೆ ಶತ್ರು ಪಾಳಯದಲ್ಲಿ ಹುಟ್ಟಿರುವ ಭೀತಿ ಮತ್ತು ತಲ್ಲಣ ಬಹಳ ದೊಡ್ಡದು. ಸೊ ಇದೀಗ ಈ ಚೀನಾ LAC ಬಳಿ ಯಾವುದೇ ದುಸ್ಸಾಹಸ ಮಾಡುವ ಮುನ್ನ 100 ಬಾರಿ ಯೋಚಿಸುವಂತೆ ಸೈಲೆಂಟ್ ಡಿಟರೆನ್ಸ್ ಅಥವಾ ಮೌನ ಎಚ್ಚರಿಕೆಯನ್ನು ಭಾರತ ಯಶಸ್ವಿಯಾಗಿ ನಿರ್ಮಿಸಿದೆ. ಕೇವಲ ತಂತ್ರಜ್ಞಾನದ ಬಲದಿಂದ ಇಡೀ ಏಷ್ಯಾವನ್ನು ಆಳುವ ಕನಸು ಕಾಣ್ತಾ ಇದ್ದ ಚೀನಾವನ್ನು ಭಾರತ ಕೇವಲ ತನ್ನ ಬುದ್ಧಿಮತ್ತೆ ಮತ್ತು ತಂತ್ರಗಾರಿಕೆಯ ಮೂಲಕ ನೆಲಕ್ಕಿಳಿಸಿದೆ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಮತ್ತು PL-15 ರಿವರ್ಸ್ ಇಂಜಿನಿಯರಿಂಗ್ ಕಾರ್ಯಾಚರಣೆಯು ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ. ಆಧುನಿಕ ಭಾರತ ಕೇವಲ ಬೇರೆ ದೇಶಗಳ ಶಸ್ತ್ರಾಸ್ತ್ರಗಳ ಖರೀದಿದಾರನಲ್ಲ, ಅದು ಯುದ್ಧದ ನಿಯಮಗಳನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುವ ಗ್ಲೋಬಲ್ ಮೈಂಡ್ ಮತ್ತು ಭವಿಷ್ಯದ ಕಿಂಗ್ ಮೇಕರ್. ಭಾರತದ ಗಡಿಯಿಂದ ಒಂದೇ ಒಂದು ಗುಂಡು ಹಾರದೆ ಚೀನಾದ ಸಂಪೂರ್ಣ ವಾಯುರಕ್ಷಣಾ ವ್ಯವಸ್ಥೆಯನ್ನು ಭಾರತ ತಲೆ ಕೆಳಗಾಗುವಂತೆ ಮಾಡಿದೆ ಮತ್ತು ಪಾಕಿಸ್ತಾನದ ಸೇನಾ ಅಹಂಕಾರವನ್ನ ಅಕ್ಷರಶಃ ಮಣ್ಣು ಪಾಲು ಮಾಡಿದೆ. ಸೊ ಗೆಳೆಯರೆ, ಭಾರತೀಯ ವಿಜ್ಞಾನಿಗಳ DRDOದ ಮತ್ತು ನಮ್ಮ ಹೆಮ್ಮೆಯ ವಾಯುಪಡೆಯ ಈ ಅದ್ಭುತ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ರಕ್ಷಣಾ ಪಡೆಗಳ ಈ ಮೈ ನವಿರೇಳಿಸುವ ಡಿಜಿಟಲ್ ಪರಾಕ್ರಮಕ್ಕೆ ನೀವು ಸೆಲ್ಯೂಟ್ ಮಾಡುವುದಾದರೆ ಕಾಮೆಂಟ್ ಬಾಕ್ಸಲ್ಲಿ ಈಗಲೇ ಜೈ ಹಿಂದ್ ಅಂತ ಬರೆಯಿರಿ. ದೇಶದ ಶಕ್ತಿಯನ್ನು ಪ್ರದರ್ಶಿಸುವ ಈ ವಿಡಿಯೋ ನಿಮಗೆ ಹೆಮ್ಮೆ ತಂದಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಶೇರ್ ಮಾಡಿ. ಹಾಗೂ ದೇಶದ ರಕ್ಷಣೆ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಜಾಗತಿಕ ವಿದ್ಯಮಾನಗಳ ಬಗ್ಗೆ ಹೀಗೆ ಆಳವಾದ, ನೈಜ ಮತ್ತು ರೋಚಕ ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.